ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲ ಹೋಮ್ ಟೌನ್ ಸ್ಟುಡಿಯೋಕ್ಕೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಕಾಶ್ಮೀರದ ಕುರಿತಾದಂತಹ ಇಷ್ಟೊಂದು ವಿಸ್ತೃತವಾದ ವಿಡಿಯೋವನ್ನು ಯಾರು ಕೂಡ ಮಾಡಿರಲಿಕ್ಕೆ ಸಾಧ್ಯ ಇಲ್ಲ. ಹಾಗೇನೆ ಇತಿಹಾಸದಿಂದ ಇಷ್ಟೊಂದು ಅಂಶಗಳನ್ನು ಹುಡುಕಿ ಹೆಕ್ಕಿ ನಾವು ತಂದಿರೋದು ನಿಮಗೋಸ್ಕರ. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ. ಅತ್ಯಂತ ಕುತೂಹಲಕಾರಿ ಅಂಶಗಳನ್ನು ಹೊಂದಿರುವಂತಹ ಈ ವಿಡಿಯೋವನ್ನು ನೋಡಿ ನಮ್ಮನ್ನು ಬೆಂಬಲಿಸಿ. ಸ್ನೇಹಿತರೆ, 1947ರ ಅಕ್ಟೋಬರ್ನಲ್ಲಿ ಕಾಶ್ಮೀರವು ಭಾರತದೊಂದಿಗೆ ವಿಲೀನಗೊಂಡಾಗ ಆಗಿನ ಕಾಶ್ಮೀರದ ಮಹಾರಾಜರಾದ ಹರಿ ಸಿಂಗ್ ಅವರು ಭಾರತದೊಂದಿಗಿನ ವಿಲೀನ ಪತ್ರಕ್ಕೆ ಸಹಿ ಹಾಕಿದರು. ಅಂದಿನಿಂದ ಇಂದಿನವರೆಗೆ ಕಾಶ್ಮೀರದಲ್ಲಿ ರಾಜಕೀಯವಾಗಿ ಹಲವು ಬದಲಾವಣೆಗಳು ಸಂಭವಿಸಿವೆ. ಅದರಂತೆ ಇಂದು ಇದು ಪೂರ್ಣ ರಾಜ್ಯವೂ ಅಲ್ಲ, ಕೇಂದ್ರಾಡಳಿತ ಪ್ರದೇಶವಾಗಿದೆ. ಕಾಶ್ಮೀರಕ್ಕೆ ವಿಶೇಷ ರಾಜ್ಯದ ಸ್ಥಾನಮಾನ ನೀಡಿದ್ದ ಆರ್ಟಿಕಲ್ 370 ಮತ್ತು 35A ಅನ್ನು ರದ್ದುಗೊಳಿಸಲಾಗಿದೆ. ಕಾಶ್ಮೀರವು ರಾಜಕೀಯ ಮತ್ತು ಸಾಂವಿಧಾನಿಕವಾಗಿ ಹೇಗೆ ಬದಲಾಯಿತು ಎಂಬುದನ್ನು ತಿಳಿಯೋಣ. ಯಾಕೆಂದರೆ ಒಮ್ಮೆ ಕಾಶ್ಮೀರಕ್ಕೂ ಅಧ್ಯಕ್ಷ ಹಾಗೂ ಪ್ರಧಾನಿ ಇದ್ದರು. ಅದರ ಕುರಿತು ನಿಮಗೆ ಗೊತ್ತಾ? ಅದು ಹೇಗಾಯಿತು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ತಿಳಿಸಿಕೊಡ್ತೀವಿ. ಸ್ವಾತಂತ್ರ್ಯದ ನಂತರ ಕೆಲವು ವರ್ಷಗಳವರೆಗೆ ಜಮ್ಮು ಮತ್ತು ಕಾಶ್ಮೀರದ ಮುಖ್ಯಮಂತ್ರಿಯನ್ನು ಪ್ರಧಾನಮಂತ್ರಿ ಮತ್ತು ರಾಜ್ಯಪಾಲರನ್ನು ಸದರ್ ಎ ರಿಯಾಸತ್ ಎಂದು ಕರೆಯಲಾಗ್ತಿತ್ತು. 1950ರ ದಶಕದಲ್ಲಿ ಒಂದು ಕಾನೂನಿನ ಮೂಲಕ ಈ ವ್ಯವಸ್ಥೆಯನ್ನ ರದ್ದುಗೊಳಿಸಲಾಯಿತು. ಭಾರತದೊಂದಿಗೆ ವಿಲೀನಗೊಂಡ ನಂತರ ಜಮ್ಮು ಮತ್ತು ಕಾಶ್ಮೀರಕ್ಕೆ ಆರ್ಟಿಕಲ್ 370 ಮತ್ತು ಆರ್ಟಿಕಲ್ 35A ಅಡಿಯಲ್ಲಿ ವಿಶೇಷ ರಾಜ್ಯದ ಸ್ಥಾನಮಾನ ಮತ್ತು ಹಕ್ಕುಗಳನ್ನು ನೀಡಲಾಗಿತ್ತು. ಆದರೆ 2019ರಲ್ಲಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಈ ವಿಶೇಷ ಸ್ಥಾನಮಾನವನ್ನು ಸಂಪೂರ್ಣವಾಗಿ ರದ್ದುಗೊಳಿಸಿತು. ಜೊತೆಗೆ ಜಮ್ಮು ಮತ್ತು ಕಾಶ್ಮೀರದ ರಾಜ್ಯದ ಸ್ಥಾನಮಾನವನ್ನು ರದ್ದು ಮಾಡಿ ಅದನ್ನು ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಲಾಯಿತು. ಇದರಿಂದಾಗಿ ಮುಖ್ಯಮಂತ್ರಿಗಿಂತ ರಾಜ್ಯಪಾಲರಿಗೆ ಹೆಚ್ಚಿನ ಅಧಿಕಾರಗಳು ದೊರೆತಿವೆ. ಕಾಶ್ಮೀರದ ಹಳೆಯ ವ್ಯವಸ್ಥೆಯಲ್ಲಿ ಏನಿತ್ತು? 1947ರಲ್ಲಿ ಭಾರತದೊಂದಿಗೆ ವಿಲೀನಗೊಂಡಾಗ ಜಮ್ಮು ಮತ್ತು ಕಾಶ್ಮೀರದ ವಿಶೇಷ ವ್ಯವಸ್ಥೆಯೊಂದಿಗೆ ಆಡಳಿತ ನಡೆಯುತ್ತಿತ್ತು. ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷವೇ 1953ರಲ್ಲಿ ಸಂವಿಧಾನದಲ್ಲಿ ತಿದ್ದುಪಡಿಯನ್ನ ಮಾಡಿ ಪ್ರಧಾನಮಂತ್ರಿ ಪದವನ್ನ ಮುಖ್ಯಮಂತ್ರಿ ಎಂದು ಬದಲಾಯಿಸಿತು. ಇದರ ನಂತರ ತತ್ಕಾಲೀನ ಪ್ರಧಾನಮಂತ್ರಿ ಮೊಹಮ್ಮದ್ ಗುಲಾಂ ಸಾದಿಕ್ ಸಂವಿಧಾನ ತಿದ್ದುಪಡಿಯ ಬಳಿಕ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದರು. 1965ರಲ್ಲಿ ಕೇಂದ್ರ ಸರ್ಕಾರವು ಮತ್ತೊಂದು ಪ್ರಮುಖ ಕ್ರಮ ಕೈಗೊಂಡಿತು. ಜಮ್ಮು ಮತ್ತು ಕಾಶ್ಮೀರ ಸಂವಿಧಾನ ಕಾಯ್ದೆಯಲ್ಲಿ 6ನೇ ತಿದ್ದುಪಡಿ ಮಾಡಿ ಸದರ್ ಎ ರಿಯಾಸತ್ ಮತ್ತು ವಜೀರ್ ಎ ಆಜಂ ಅಂದರೆ ಪ್ರಧಾನಮಂತ್ರಿ ಪದವಿಗಳನ್ನು ಸಂಪೂರ್ಣವಾಗಿ ರದ್ದುಗೊಳಿಸಿತು. ಈ ತಿದ್ದುಪಡಿಯ ಮೂಲಕ ರಾಜ್ಯಪಾಲ ಮತ್ತು ಮುಖ್ಯಮಂತ್ರಿ ಪದವಿಗಳನ್ನು ಅಧಿಕೃತಗೊಳಿಸಲಾಯಿತು. ಇದರೊಂದಿಗೆ 1952ರಿಂದ ಸಾಂವಿಧಾನಿಕವಾಗಿ ಸದರ್ ಎ ರಿಯಾಸತ್ ಅಂದರೆ ರಾಷ್ಟ್ರಪತಿ ಆಗಿದ್ದಂತಹ ಕರಣ್ ಸಿಂಗ್ರ ಪದವಿಯು ಕೊನೆಗೊಂಡಿತು ಮತ್ತು ಕಾಶ್ಮೀರದ ರಾಜವಂಶದ ಒಂದು ಅಧ್ಯಾಯವು ಮುಗಿಯಿತು. ಈ ಬದಲಾವಣೆಯ ಹಿನ್ನೆಲೆ ಏನು? ಈ ಬದಲಾವಣೆಯ ಹಿಂದೆ ಇದ್ದಂತಹ ರಾಜಕೀಯ ಮತ್ತು ಆಡಳಿತಾತ್ಮಕ ಕಾರಣಗಳು ಯಾವುದು? ಇದು ಯಾಕೆ ಇಷ್ಟೊಂದು ಮಹತ್ವದ ತಿರುವನ್ನ ಪಡೆದುಕೊಂಡಿತು ಅನ್ನೋದನ್ನು ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀವಿ. ಅಲ್ಲಿಯವರೆಗೆ ನಿಮ್ಮ ಬೆಂಬಲ ನಮಗಿರಲಿ. ನಮಸ್ಕಾರ.